ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 6,000 ರೂಪಾಯಿ ಅಕೌಂಟ್ಗೆ ಜಮೆ ಆಗೋದ್ರ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಹಾಗೂ ಗುಡ್ ನ್ಯೂಸ್. ಹಾಗೆ ಇವರಿಗಂತೂ ಹಣ ಹಾಕೋದೇ ಇಲ್ಲ. ಇನ್ಮುಂದೆ ಇವರಿಗೆ 2,000 ರೂಪಾಯಿ ಹಣ ಬರೋದಿಲ್ಲ. ಯಾರಿಗೆಲ್ಲ ಬರೋದಿಲ್ಲ ಆ ಒಂದು ಲಿಸ್ಟ್ ಕೂಡ ನಿಮಗೆ ತೋರಿಸ್ತೇವೆ. ಹಾಗೆ BPL ಕಾರ್ಡ್ ಇದ್ದ ಗೃಹಲಕ್ಷ್ಮಿ ಅವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಕರ್ನಾಟಕದಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಶಾಕಿಂಗ್ ನ್ಯೂಸ್. ಎಲ್ಲಾ ಕಾರ್ಡ್ ರದ್ದಾಗ್ತಾ ಇದೆ. ಯಾರ ಕಾರ್ಡ್ ರದ್ದಾಗುತ್ತೆ ಅದನ್ನು ನೋಡೋಣ. ಇನ್ನು UHID ಸ್ಟಿಕರ್ ನಿಮ್ಮ ಮನೆ ಮೇಲೆ ಅಂಟಿಸಿದ್ದರೆ ನಿಮಗೆ ಒಂದು ಹೊಸ ದೊಡ್ಡ ಸುದ್ದಿ ಅಂತಾನೆ ಹೇಳ್ಬೋದು. ಯಾವೆಲ್ಲ ದಾಖಲೆಗಳನ್ನ ನೀವು ರೆಡಿ ಇಟ್ಕೋಬೇಕು, ಮತ್ತೆ 60 ಪ್ರಶ್ನೆಗಳನ್ನ ಕೇಳ್ತಾರೆ. ಅದರಲ್ಲಿ ಏನೆಲ್ಲ ಇರುತ್ತೆ ಅದನ್ನು ಕೂಡ ಇವತ್ತು ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ. ಮತ್ತೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ, ಕೆಂಪು ಸೂರ್ಯಗ್ರಹಣ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ದೊಡ್ಡ ಬ್ರೇಕಿಂಗ್ ನ್ಯೂಸ್ ಭಾರತದಲ್ಲಿ ಕಾಣುತ್ತಾ. ಸಮಯ ಏನು, ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗಳಿಗೆ ಅಶುಭ, ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಉಚಿತ ಮನೆ ಯೋಜನೆಯಡಿಯಲ್ಲಿ ಸರ್ವರಿಗೆ ಸೂರು ಖಚಿತ ಎಂಬುವ ಟ್ವೀಟ್ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಯಾವ ಅಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಮತ್ತು ಯಾವಾಗ ವಿತರಣೆ ಮಾಡಲಾಗುತ್ತೆ ಇದರ ಬಗ್ಗೆನೂ ಕೂಡ ಬಂಪರ್ ಸಿಹಿ ಸುದ್ದಿ ಒಂದು ಬಂದಿದೆ. ಉಚಿತ ಮನೆ ಯೋಜನೆ ಬಗ್ಗೆ ಅಂತೂ ಸಿಹಿ ಸುದ್ದಿ ವೀಕ್ಷಕರೇ. ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡ್ತಾ ಇರಿ, ಹಾಗೆ ಕಮೆಂಟ್ ಕೂಡ ಮಾಡ್ತಾ ಇರಿ. ಎದಕ್ಕಂದ್ರೆ ಎಲ್ಲ ಬ್ರೇಕಿಂಗ್ ನ್ಯೂಸ್ ನೋಡೋಣ. ಬಂಗಾರದ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಎದಕ್ಕಂದ್ರೆ 1,15,000 ರೂಪಾಯಿ ಗಡಿ ದಾಟಲು ಬಂದಿದೆ ಬಂಗಾರದ ಬೆಲೆ. 2 ಲಕ್ಷ ರೂಪಾಯಿನೂ ಕೂಡ ಗಡಿ ದಾಟಬಹುದು ಈ ತರ ಏರಿಕೆ ಆದ್ರೆ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೂ ಶಾಕಿಂಗ್ ಸುದ್ದಿ. ಈ ತಪ್ಪು ಮಾಡಿದ ಗೃಹಲಕ್ಷ್ಮಿಯರಿಗೆ ಹಣ ಸಿಗೋಲ್ಲ ಅಂತಾನು ಹೇಳಲಾಗಿದೆ. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ? 21ನೇ ಕಂತು ಹಣ ಬಂದಿದೆ ನಿಮಗೆ? ಜೂನ್ ತಿಂಗಳವರೆಗೂ ಹಣ ಬಂದಿದೆಯಾ? ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಪ್ರತಿಯೊಂದು ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿರ್ತೇವೆ. ಈ ತರ ಮಾಹಿತಿ ನಿಮಗೆ ಬೇರೆ ಕಡೆಗೆ ಸಿಗೋದಿಲ್ಲ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಬಂದಿರುವ ಗುಡ್ ನ್ಯೂಸ್ ಹಾಗೂ ಬ್ಯಾಡ್ ನ್ಯೂಸ್ ಬಗ್ಗೆ ನೋಡೋಣ. ಸದ್ಯಕ್ಕೆ ಬ್ಯಾಡ್ ನ್ಯೂಸ್ ಬಗ್ಗೆ ಹೇಳೋದಾದ್ರೆ ಗೃಹಲಕ್ಷ್ಮಿಯರಿಗಂತೂ ಶಾಕಿಂಗ್ ಸುದ್ದಿ. 2,14,000 ಫಲಾನುಭವಿಗಳು ಅನರ್ಹ ಫಲಾನುಭವಿಗಳು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ. ಅಂದ್ರೆ ಇನ್ ಮುಂದೆ ಇವರಿಗೆ 2,000 ರೂಪಾಯಿ ಹಣ ಅಂತೂ ಬರೋದಿಲ್ಲ ಅಂತಾನೆ ಹೇಳ್ಬಹುದು. ಎದಕ್ಕೆ ಅಂತ ನೀವು ಕೇಳೋದಾದ್ರೆ, ಎದಕ್ಕಂದ್ರೆ ಇಲ್ಲಿ ಇವರು ಅರ್ಜಿಯನ್ನ ಹಾಕಂತೆ ಇಲ್ಲ ಅಂತ ಸರ್ಕಾರ ಮೊದಲೇ ಹೇಳಿತ್ತು. ಯಾರೆಲ್ಲ ಸರ್ಕಾರದ ನೌಕರರು ಇರ್ತಾರೆ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹರಾಗಿರೋದಿಲ್ಲ. ಹಾಗೆ ಸರ್ಕಾರದ ಬೆನಿಫಿಟ್ಸ್ ಗಳನ್ನ ಪಡಿತಾರೆ, ಅವರು ಕೂಡ ಈ ಒಂದು ಯೋಜನೆಗೆ ಅರ್ಹರಾಗಿರೋದಿಲ್ಲ. ಮತ್ತೆ ಇಲ್ಲಿ ಮೂರನೇದಾಗಿ ಇಂಪಾರ್ಟೆಂಟ್ ಆಗಿ GST ಅಕೌಂಟ್ ಇದ್ದ ಗೃಹಲಕ್ಷ್ಮಿಯರು, ಹಾಗೂ ಅಕಸ್ಮಾತ್ ಇಲ್ಲಿ ಗೃಹಲಕ್ಷ್ಮಿಯರ ಯಜಮಾನರು ಏನಾದರೂ GST ಅಕೌಂಟ್ ಬಿಸ್ನೆಸ್ ಮಾಡ್ತಾ ಇದ್ರೆ, ITR ಸಲ್ಲಿಕೆ, ITR ಫೈಲ್ ಮಾಡಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರೆ ಅಂತವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಂತೆ ಇಲ್ಲ ಅಂತ ಅರ್ಜಿ ಫಾರಂ ಭರ್ತಿ ಮಾಡುವಾಗನೇ ಕೇಳಲಾಗುತ್ತೆ. ಆದ್ರೂ ಕೂಡ ನಮ್ದು ಏನು ITR ಫೈಲಿಂಗ್ ಇಲ್ಲ, ಟ್ಯಾಕ್ಸ್ ಪೇ ಮಾಡಲ್ಲ, GST ಅಕೌಂಟ್ ಇಲ್ಲ ಅಂತ ಸಹಿ ಮಾಡಿ ಇಲ್ಲಿ ಗೃಹಲಕ್ಷ್ಮಿಯಿಂದ ಹಣವನ್ನ ಪಡ್ಕೊಂತ ಇದ್ದಾರೆ. ಇಂಥವರು 2,14,000 ಜನರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಇಲ್ಲಿ ಹೇಳಲಾಗಿದ್ದು. ಮತ್ತೆ ಅನರ್ಹರ ಪಡಿತರ ಚೀಟಿಗಳು ಈಗಾಗಲೇ 8 ಲಕ್ಷ ಕಾರ್ಡುಗಳು ಇದ್ದಾವೆ. ಅದರಲ್ಲಿ ಗೃಹಲಕ್ಷ್ಮಿಯರ ಅನರ್ಹರು 2 ಲಕ್ಷಕ್ಕಿಂತ ಹೆಚ್ಚು ಜನರು ಇದ್ದಾರೆ. ಸೊ ನಮ್ಮ ಕರ್ನಾಟಕದ 1,24,00,000 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರಲ್ಲ, ಅದರಲ್ಲಿ 2,14,000 ಅನರ್ಹ ಫಲಾನುಭವಿಗಳ ಹೆಸರನ್ನ ತೆಗೆದು ಹಾಕಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 3 ತಿಂಗಳ ಹಣ ಬಿಡುಗಡೆ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ಸದ್ಯಕ್ಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಈಗಾಗಲೇ DIPR ಕರ್ನಾಟಕದಲ್ಲಿ ಬರೆಯಲಾಗಿದೆ. ಅಷ್ಟು ಮಾತ್ರವಲ್ಲದೆ ಈ ಒಂದು ಹಣ ದಸರಾ ನವರಾತ್ರಿ ಹಬ್ಬ ಅಂದ್ರೆ ಅಕ್ಟೋಬರ್ 2ರಿಂದ ಅಕ್ಟೋಬರ್ 10ನೇ ತಾರೀಕಿನ ಒಳಗಡೆ 22, 23ನೇ ಕಂತು ಹಣ 4,000 ರೂಪಾಯಿ ಹಣ ನಿಮಗೆ ಜಮೆ ಆಗಲಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಮತ್ತೆ ಈ ಒಂದು ಹಣ ಇದೇ ವಾರದಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದ್ದು 2 ತಿಂಗಳ 2 ಕಂತಿನ ಹಣ ಒಟ್ಟು 4,000 ರೂಪಾಯಿ ಅಂತೂ ಹಣ ಜಮೆ ಆಗುತ್ತೆ. ಇನ್ನು 2,000 ರೂಪಾಯಿ ನಿಮಗೆ ಅಕ್ಟೋಬರ್ ಕೊನೆ ವಾರದಲ್ಲಿ ಜಮೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಜುಲೈದ್ದು ಬಾಕಿ ಇದೆ, ಹಾಗೂ ಆಗಸ್ಟ್ದು ಬಾಕಿ ಇದೆ, ಸೆಪ್ಟೆಂಬರ್ದು ಬಾಕಿ ಇದೆ. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಮಾತು ಬಂದಾಗ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ್ದು ಹಣ ಹಾಕಲಿದ್ದೇವೆ ಅಂತ ಹೇಳಲಾಗಿದೆ. ಇನ್ನು ನಮ್ಮ ಕರ್ನಾಟಕದಲ್ಲಿ 8 ಲಕ್ಷ BPL ಕಾರ್ಡು ರದ್ದಾಗಲಿದೆ ಎಂಬುವ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಒಂದು ಸದ್ಯಕ್ಕೆ ಬರ್ತಾ ಇರುವಂತದ್ದು ವೀಕ್ಷಕರೇ. ಹೌದು, ಈಗ ತಾನೇ ಬಂದಿರೋ ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇದೇ 30ನೇ ತಾರೀಕಿನ ಒಳಗಡೆ 8 ಲಕ್ಷ ಕಾರ್ಡುಗಳು ಅನರ್ಹ ಕಾರ್ಡುಗಳು ಅಂತ ಪತ್ತೆ ಮಾಡಲಾಗಿದ್ದು ಅವುಗಳನ್ನ ಬ್ಯಾನ್ ಅಂದ್ರೆ ಅವುಗಳನ್ನ APL ಕಾರ್ಡ್ಗೆ ಕನ್ವರ್ಟ್ ಅನ್ನ ಮಾಡಲಿದ್ದಾರೆ. 8 ಲಕ್ಷ ಫಲಾನುಭವಿಗಳಿಗೆ ಅನ್ನಭಾಗ್ಯ ಯೋಜನೆ ಕೂಡ ಸಿಗೋದಿಲ್ಲ. ಮತ್ತೆ ಅದರಲ್ಲಿ ಯಾವ್ದಾದ್ರು ಸರ್ಕಾರಿ ಯೋಜನೆ ಲಾಭ ಪಡೆದುಕೊಳ್ತಾ ಇದ್ರೆ ಅದು ಕೂಡ ಸಿಗೋದಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಒಟ್ಟು ಅನರ್ಹರ ಸಂಖ್ಯೆ ನೀವು ಕೇಳಿದ್ರೆ 8 ಲಕ್ಷ ಜನರು ಅಂತ ಇಲ್ಲಿ ಹೇಳಲಾಗಿದ್ದು, ಇದರಲ್ಲಿ ಯಾರೆಲ್ಲ KYC ಮಾಡಿಸಿಲ್ಲ ನೋಡಿ ಅವರಿಗೆ ಈ ಬಾರಿ ಸರ್ಕಾರ ಮಹತ್ವದ ಕ್ರಮ ತೆಗೆದುಕೊಂಡಿದೆ.
ಅಂದರೆ 6,16,000 ಜನರು ಈ KYC ಮಾಡಿಸಿಲ್ಲ. ಅವರ ಕಾರ್ಡುಗಳು APL ಕಾರ್ಡ್ಗೆ ಕನ್ವರ್ಟ್ ಆಗಬಹುದು. ಇನ್ನು 1,20,000 ರೂಪಾಯಿಗಿಂತ ಅಧಿಕ ಆದಾಯ ಇದ್ದವರ BPL ಪಡಿತರ ಚೀಟಿಗಳು APL ಕಾರ್ಡ್ಗೆ ಕನ್ವರ್ಟ್ ಆಗಲಿದೆ ಅಂತ ಹೇಳಬಹುದು. ವೀಕ್ಷಕರೇ, ಒಟ್ಟು 5 ಲಕ್ಷ ಫಲಾನುಭವಿಗಳು ಇದ್ದಾರೆ ಅಂತಾನೂ ಕೂಡ ಇಲ್ಲಿ ಮಾಹಿತಿ ಬಂದಿದೆ. ಇನ್ನು ಅಂತಾರಾಜ್ಯ ಪಡಿತರ ಚೀಟಿದಾರರು 57,000 ಜನರು ಅಂತ ಇಲ್ಲಿ ಹೇಳಲಾಗಿದ್ದು, 7 ಎಕರೆ ಅಥವಾ 7.5 ಎಕರೆಗಿಂತ ಜಾಸ್ತಿ ಇರುವವರು 33,000 ಕಾರ್ಡುಗಳು ಕೂಡ ರದ್ದಾಗಲಿದ್ದಾವೆ. 6 ತಿಂಗಳಿನಿಂದ ರೇಷನ್ ಪಡೆಯದವರು 19,000 ಜನರ ರೇಷನ್ ಕಾರ್ಡ್ ಇಲ್ಲಿ BPL ಕಾರ್ಡ್ APL ಕಾರ್ಡ್ ಆಗಲಿದೆ. ಇನ್ನು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವವರ ಕಾರ್ಡು ಕೂಡ 19,690 ಕಾರ್ಡುಗಳು. 25 ಲಕ್ಷ ರೂಪಾಯಿ ವಹಿವಾಟು ಮೀರಿದವರ ರೇಷನ್ ಕಾರ್ಡ್ ಕೂಡ ಇಲ್ಲಿ BPL ಕಾರ್ಡ್ ಇದ್ದದ್ದು APL ಕಾರ್ಡ್ ಆಗಲಿದೆ. ಮೃತರ ಹೆಸರಲ್ಲಿ ಪಡೆದ ರೇಷನ್ ಕಾರ್ಡು ಕೂಡ ರದ್ದಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಕೆಲವು ಜಿಲ್ಲೆಗಳಲ್ಲಿ ಸರ್ಕಾರಿ ನೌಕರರು ಕೂಡ ಅನರ್ಹ ಪಡಿತರ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ದಂಡದ ಸಮೇತ ಅವರ ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ. ಇನ್ನು ವೀಕ್ಷಕರೇ, ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇದೇ ತಿಂಗಳಲ್ಲಿ ಚಂದ್ರಗ್ರಹಣ ಆಯಿತು. ಈಗ ಸೂರ್ಯಗ್ರಹಣ ಕೂಡ ಶುರುವಾಗ್ತಾ ಇದೆ. ಭಾರತದಲ್ಲಿ ಗೋಚರವಾಗುತ್ತಾ? ಸಮಯ ಏನು ಅಂತ ನೀವು ಕೇಳೋದಾದ್ರೆ, ಹೌದು ವೀಕ್ಷಕರೇ, ಮೊದಲಿಗೆ ಬಂದು ಈ ಬಾರಿ ಅಮಾವಾಸ್ಯೆ ಎಂದೇ ಸೂರ್ಯಗ್ರಹಣ. ಇನ್ನೊಂದು ಸೆಪ್ಟೆಂಬರ್ 21ರಂದು ಸೂರ್ಯಗ್ರಹಣ ನಡೆಯಲಿದೆ. ಸೆಪ್ಟೆಂಬರ್ 7ನೇ ತಾರೀಕಿಗೆ ಚಂದ್ರಗ್ರಹಣ ಆಯಿತು. ಈಗ ಸೆಪ್ಟೆಂಬರ್ 21ಕ್ಕೆ ಸೂರ್ಯಗ್ರಹಣ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈ ಒಂದು ಸೂರ್ಯಗ್ರಹಣ ಎಲ್ಲಿ ಗೋಚರವಾಗುತ್ತೆ? ನ್ಯೂಜಿಲೆಂಡ್, ಪೂರ್ವ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಪೆಸಿಫಿಕ್ನ ಕೆಲವು ಭಾಗಗಳಲ್ಲಿ ಮಾತ್ರ ಇದು ಗೋಚರವಾಗುತ್ತೆ. ಸೊ ಭಾರತದಲ್ಲಿ ಸೂರ್ಯಗ್ರಹಣ ಗೋಚರವಾಗೋದಿಲ್ಲ. ಯಾಕಂದ್ರೆ ಭಾರತದಲ್ಲಿ ರಾತ್ರಿ ಆಗಿರುತ್ತೆ. ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯಗ್ರಹಣವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:59ಕ್ಕೆ ಪ್ರಾರಂಭವಾಗುತ್ತೆ. ಅಂದ್ರೆ ರಾತ್ರಿ 11 ಗಂಟೆಗೆ ಪ್ರಾರಂಭವಾಗಿ ಬೆಳಗಿನ ಜಾವ 3:23 ಕೊನೆಯಾಗುತ್ತೆ. ಸೊ ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗುವುದಿಲ್ಲ. ಆದ್ರೂ ಕೂಡ ಇದರ ಎಫೆಕ್ಟ್ ಭಾರತದ ಮೇಲೆ ಇರುತ್ತೆ. ರಾಶಿ ಫಲ ಮುಂದಿನ ಬರೋ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೇವೆ. ಆದ್ರೆ ಈ ಒಂದು ಸೂರ್ಯಗ್ರಹಣದ ಸಮಯ ನೀವು ಕೇಳಿದ್ರೆ ಸಮಯ ಆಯಿತು. ದಿನಾಂಕ ಬಂದು ಸೆಪ್ಟೆಂಬರ್ 21. ಹೌದು, ಸೆಪ್ಟೆಂಬರ್ 21 ಅಮಾವಾಸ್ಯೆ ದಿನದಂದು ಈ ವರ್ಷದ ಕೊನೆಯ ಸೂರ್ಯಗ್ರಹಣ, ಈ ವರ್ಷದ ಕೊನೆಯ ಚಂದ್ರಗ್ರಹಣನೂ ಆಯಿತು. ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ಕೂಡ ಒಂದೇ ತಿಂಗಳಲ್ಲಿ 2 ಗ್ರಹಣ ಬಂದಿರೋದು ಅಪರೂಪ ಅಂತಾನೆ ಹೇಳಬಹುದು. ಮತ್ತೆ ವೀಕ್ಷಕರೇ, ಈ ಒಂದು ಸೂರ್ಯಗ್ರಹಣದ ಬಗ್ಗೆ ಡೀಟೇಲ್ ಆಯಿತು. ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮನೆಗಳ ಸಮೀಕ್ಷೆ ಬಗ್ಗೆನೂ ಕೂಡ ನೋಡೋಣ. UHID ಸ್ಕೀಮ್ ಅಡಿಯಲ್ಲಿ ಈಗಾಗಲೇ ಜಾತಿ ಗಣತಿ ಕೂಡ ಸರ್ಕಾರ ಮಾಡಲು ತೀರ್ಮಾನ ಮಾಡಿದೆ. 60 ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಲಾಗಿತ್ತು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಬಂದಿರೋದೇನಪ್ಪಾ ಅಂದ್ರೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದೆಯೋ ಇಲ್ವೋ, ಪಡಿತರ ಚೀಟಿಗೆ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದೆಯೋ ಇಲ್ವೋ, ಹಾಗೂ ಮೂರನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಒಂದು OTP ಬರುತ್ತೆ. ಆ ಒಂದು OTPನ ನೀವು ಆ ಸಮೀಕ್ಷೆಗೆ ಬಂದ ಶಿಕ್ಷಕರಿಗೆ ಹೇಳಬೇಕು. ಈ ಒಂದು ಸಮೀಕ್ಷೆಯನ್ನ ಪೂರ್ಣ ಮಾಡಬೇಕು ಅಂತ ಇಲ್ಲಿ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸಮೀಕ್ಷೆಗಾಗಿ 420 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, ಶಿಕ್ಷಕರಿಗೆ ಗೌರವಧನ ಕೊಡಲು ನೀಡಲು ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕಿನವರೆಗೂ ಕರ್ನಾಟಕದ ರಾಜ್ಯಾದ್ಯಂತ ಪ್ರತಿ ಮನೆಗೂ ಶಿಕ್ಷಕರು ಬರಲಿದ್ದಾರೆ, ಜಾತಿ ಗಣತಿ ಮಾಡ್ತಾರೆ. ಇದರಲ್ಲಿ ನಿಮ್ಮ ಒಂದು ಜಾತಿ ಯಾವುದು, ಮತ್ತೆ ಇಲ್ಲಿ ಮನೆಯಲ್ಲಿ ಮಕ್ಕಳಿದ್ರೆ ಶಾಲೆಗೆ ಹೋಗ್ತಾ ಇದ್ರೆ ಅವ್ರು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ, ಮತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಏನು ನೀವು ಕೆಲಸ ಮಾಡ್ತೀರಾ, ಮತ್ತೆ ನಿಮ್ದು ವಾರ್ಷಿಕ ಆದಾಯ ಎಷ್ಟಿದೆ, ಶೈಕ್ಷಣಿಕವಾಗಿ ಏನು ಕಲಿತಿದ್ದೀರಾ, ಎಜುಕೇಶನ್ ಏನಾಗಿದೆ, ಮತ್ತೆ ಯಾವ ಒಂದು ಜಾತಿಗೆ ಸೇರಿದವರು ಎಲ್ಲ ಡೀಟೇಲ್ ಆಗಿ ಇದು ಜಾತಿ ಗಣತಿ ರೀತಿಯಲ್ಲಿ ಮನೆ ಸಮೀಕ್ಷೆಯನ್ನ ಮಾಡಲಿದ್ದಾರೆ ಈ ಬಾರಿ. ಮತ್ತೆ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡುವ ಕಾರ್ಯವನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರು, ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಉಚಿತ ಮನೆ ಯೋಜನೆ ಅಡಿಯಲ್ಲಿ ಸರ್ವರಿಗೂ ಸೂರು ಎಂಬುವ ಒಂದು ಘೋಷಣೆಯನ್ನ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಈಗಾಗಲೇ ಪ್ರಧಾನಮಂತ್ರಿಯವರ ಒಂದು ಆವಾಸ್ ಯೋಜನೆ ಅಡಿಯಲ್ಲಿ ಒಟ್ಟು 47,848 ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆ ಅಡಿಯಲ್ಲಿ ಹೈಯೆಸ್ಟ್ 94,939 ಮನೆಗಳನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದ್ದು, 42,000 ಮನೆಗಳು ಸ್ಲಮ್ ಬೋರ್ಡ್ ಅಡಿ ನಿರ್ಮಾಣವಾಗ್ತಾ ಇದ್ದಾವೆ. ಒಟ್ಟು ನಮ್ಮ ಕರ್ನಾಟಕದಲ್ಲಿ 1,84,784 ವಿವಿಧ ಯೋಜನೆಗಳ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಮನೆಗಳು. ಸರ್ವರಿಗೂ ಸೂರು ನಮ್ಮ ಸಂಕಲ್ಪ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಇಲ್ಲಿ ಮಾಡಿರುವಂತದ್ದು. ಹಾಗೆ ಈ ಒಂದು ಸ್ಲಮ್ ಬೋರ್ಡ್ ಅಡಿ 42,000 ಮನೆಗಳನ್ನು ನಿರ್ಮಾಣ ಮಾಡಲಾಗ್ತಾ ಇದ್ದು, ಇಲ್ಲಿ ರಸ್ತೆ, ಚರಂಡಿ ಸೇರಿದಂತೆ ಅಗತ್ಯ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲು ನಮ್ಮ ಸರ್ಕಾರ ಅನುದಾನ ಒದಗಿಸಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಅಂಬೇಡ್ಕರ್ ವಸತಿ ಯೋಜನೆ ಗ್ರಾಮೀಣ ಯೋಜನೆ ಅಡಿಯಲ್ಲಿ 900 ಕೋಟಿ ರೂಪಾಯಿ ಅನುದಾನ ಬಜೆಟ್ ನಲ್ಲಿ ನಿಗದಿ ಮಾಡಲಾಗಿದ್ದು, ಈ ಒಂದು ಯೋಜನೆ ಅಡಿಯಲ್ಲಿ 94,939 ಮನೆಗಳನ್ನು ನಿರ್ಮಾಣ ಮಾಡಲಾಗಿದ್ದು, 56,682 ಮನೆಗಳ ನಿರ್ಮಾಣ ಕಾರ್ಯ ಕೂಡ ಪೂರ್ತಿಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ವಿವಿಧ ವಸತಿ ಯೋಜನೆಗಳ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಮನೆಗಳನ್ನ
ಪೂರ್ಣ ಮಾಡಲು ಅಗತ್ಯ ಇರುವ ಅನುದಾನ ಹಂಚಿಕೆಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಿ ಅನುಮೋದನೆ ಪಡೆದು ಶೀಘ್ರವೇ ಅವುಗಳನ್ನು ಪೂರ್ಣ ಮಾಡಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಪೂರ್ಣವಾದ ನಂತರ ಅರ್ಜಿ ಹಾಕಿದ ಕುಟುಂಬಗಳಿಗೆ ಮನೆಗಳನ್ನ ವಿತರಣೆ ಕೂಡ ಮಾಡಲಾಗುತ್ತೆ. ವೀಕ್ಷಕರೇ, ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಬಂಗಾರದ ಬೆಲೆ ದಾಖಲೆ ಮುರಿದಿದೆ ವೀಕ್ಷಕರೇ. ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಇಷ್ಟೊಂದು ರೇಟ್ ಬಂಗಾರದ್ದು ಯಾವತ್ತೂ ಕೂಡ ಆಗಿಲ್ಲ. ಈಗ ನೀವು ಕೇಳೋದಾದ್ರೆ ಬಂಗಾರದ ಬೆಲೆ ಮತ್ತೆ 870 ರೂಪಾಯಿ ಏರಿಕೆ ಆಗಿ 24 ಕ್ಯಾರೆಟ್ 10 ಗ್ರಾಮ್ ಚಿನ್ನ ಈಗ 1,11,930 ರೂಪಾಯಿ. ಇದಕ್ಕೆ ನೀವು 3% GST ಆಡ್ ಮಾಡಿದರೆ 1,15,000 ರೂಪಾಯಿ ಆಗಲಿದೆ ವೀಕ್ಷಕರೇ. ಹಾಗೆ 22 ಕ್ಯಾರೆಟ್ ಚಿನ್ನ 90,000 ರೂಪಾಯಿ ಇದ್ದದ್ದು 1,02,600 ರೂಪಾಯಿ ಆಗಿದೆ. ಇನ್ನು ವೀಕ್ಷಕರೇ, ಬೆಳ್ಳಿ ದರನು ಕೂಡ ಕೇಳೋದಿಲ್ಲ, 1,34,000 ರೂಪಾಯಿ ಆಗಿದೆ. 90,000 ರೂಪಾಯಿ ಇತ್ತು 1 kg ಬೆಳ್ಳಿ ದರ, ಈಗ 1,34,000 ರೂಪಾಯಿ 1 kg ಬೆಳ್ಳಿ. ಬಂಗಾರದ ರೇಟ್ ಯಾವ ತರ ಏರಿಕೆ ಆಗ್ತಾ ಇದೆ ನೋಡಿ, ಅದೇ ತರ ಬೆಳ್ಳಿ ರೇಟ್ ಕೂಡ kg ರೇಟ್ನಲ್ಲಿ ಏರಿಕೆ ಆಗ್ತಾ ಇದೆ. ಬಂಗಾರ ಬೆಳ್ಳಿ ದರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟೊಂದು ಏರಿಕೆ ಆಗಿದ್ದು ಅಂತಾನೆ ಹೇಳ್ಬೋದು. ಇವತ್ತಿಗೆ ಇಷ್ಟೇ ಆಗಿತ್ತು. ನಿಮ್ಮ ಪ್ರಕಾರ 10 ಗ್ರಾಮ್ ಚಿನ್ನ ಎಷ್ಟಾಗಿರ್ಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.